35 ವರ್ಷ ದಾಟಿದ ನಂತರ ನೀವು ಒಂದು ವಿಷಯನ ಗಮನಿಸಿದಿರಾ? ಮೊದಲು ತಿಂದಷ್ಟು ತಿಂದರೂ ತೂಕ ಹೆಚ್ಚಾಗ್ತಾ ಇರಲಿಲ್ಲ. ಆದರೆ ಈಗ ಸ್ವಲ್ಪ ಹೆಚ್ಚಾಗಿ ತಿಂದರೂ ಕೂಡ ವೇಟ್ ನಿಮ್ಮದು ಗೇನ್ ಆಗ್ತಾ ಇರ್ತದೆ. ಹೊಟ್ಟೆ ಸುತ್ತ ಫ್ಯಾಟ್ ಹೆಚ್ಚಾಗ್ತಾ ಇರ್ತದೆ. ಹಳೆ ಕ್ಲಾತ್ಸ್ ಯಾವುದು ನಿಮಗೆ ಫಿಟ್ ಆಗ್ತಾ ಇರಲ್ಲ. ಎಕ್ಸಸೈಸ್ ಮಾಡಿದರೂ ವೇಟ್ ಕಡಿಮೆ ಆಗ್ತಿಲ್ಲ. ಮತ್ತು ನೀವು ಯೋಚಿಸಿರ್ಬೋದು, ನಾನು ಮೊದಲಿನಷ್ಟೇ ತಿಂತಾ ಇದ್ದೀನಿ, ಹಾಗಿದ್ರೂ ನನ್ನ ವೇಟ್ ಯಾಕೆ ಹೆಚ್ಚಾಗ್ತಾ ಇದೆ ಅಂತ. ಇದು ನಿಮ್ಮ ಸಮಸ್ಯೆ ಆಗಿದ್ದರೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಯಾಕಂತಂದರೆ 35ರ ನಂತರ ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ 7 ಮುಖ್ಯ ಲೈಫ್ ಸ್ಟೈಲ್ ಹ್ಯಾಬಿಟ್ಸನ್ನು ಇಂದು ನಾನು ನಿಮಗೆ ಹೇಳ್ತೀನಿ. ಮತ್ತು ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಇದು ಕೇವಲ ಕಡಿಮೆ ತಿನ್ನು ಎನ್ನುವ ಸಲಹೆ ಅಲ್ಲ ಇದು. ನಮಸ್ಕಾರ, ನನ್ನ ಹೆಸರು ಗೀತಾ ಅಂತ. ನಾನು ಹೋಲಿಸ್ಟಿಕ್ ಹೆಲ್ತ್ ಕೋಚ್ ಮತ್ತು ನ್ಯೂಟ್ರಿಷನಿಸ್ಟ್. ವಿಶೇಷವಾಗಿ ಮಹಿಳೆಯರ ನ್ಯೂಟ್ರಿಷನ್, ಗಟ್ ಹೆಲ್ತ್, ಹೆಲ್ದಿ ಹ್ಯಾಬಿಟ್ಸ್ ಮತ್ತು ಓವರಾಲ್ ಲೈಫ್ ಸ್ಟೈಲ್ ಬಗ್ಗೆ ನಾನು ಕೆಲಸ ಮಾಡ್ತೀನಿ. ಸೊ 35ರ ನಂತರ ಮಹಿಳೆಯರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ ಫ್ರೆಂಡ್ಸ್. ಅವು ನಡೀತಾನೆ ಇರ್ತವೆ. ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಮಸಲ್ ಮಾಸ್ ಕಡಿಮೆ ಆಗೋದು, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೋದು, ಸ್ಟ್ರೆಸ್, ಸ್ಲೀಪ್ ಪ್ರಾಬ್ಲಮ್ಸ್ ಮತ್ತು ಈಟಿಂಗ್ ಪ್ಯಾಟರ್ನ್ಸ್ ಚೇಂಜ್ ಆಗೋದು, ಇವೆಲ್ಲ ವೇಟ್ ಮ್ಯಾನೇಜ್ಮೆಂಟ್ ಮೇಲೆ ಪರಿಣಾಮ ಬೀರ್ಬೋದು. ಆದರೆ ಪ್ರತಿಯೊಬ್ಬ ಮಹಿಳೆಯ ದೇಹವು ವಿಭಿನ್ನ ಫ್ರೆಂಡ್ಸ್. ಆದ್ದರಿಂದ ಒಂದು ಡಯಟ್ ಎಲ್ರಿಗೂ ವರ್ಕ್ ಆಗ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸರಿಯಲ್ಲ ಕೂಡ. ಹಾಗಾದರೆ ನಾವು ಯಾವ ಹ್ಯಾಬಿಟ್ಸ್ ಮೇಲೆ ಹೆಚ್ಚು ಗಮನ ಕೊಡಬೇಕು ನೋಡೋಣ. ಮೊದಲನೇದಾಗಿ ಪ್ರೋಟೀನ್ಗೆ ನೀವು ಹೆಚ್ಚು ಪ್ರಾಮುಖ್ಯತೆ ನೀಡಿ. 35ರ ನಂತರ ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡುವಾಗ ಪ್ರೋಟೀನನ್ನು ಇಗ್ನೋರ್ ಮಾಡಬಾರ್ದು. ಪ್ರೋಟೀನ್ ನಮ್ಮ ಮಸಲ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡ್ತದೆ ಮತ್ತು ಊಟದ ನಂತರ ಫುಲ್ನೆಸ್ ಕೊಡೋಕ್ಕೆ ಸಹಾಯ ಮಾಡ್ತದೆ. ಕೆಲವೊಬ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ, ಈ ಕಾಳು ಇವೆಲ್ಲ ತಿಂದರೆ ಗ್ಯಾಸ್ ಆಗುತ್ತೆ, ನಾನು ಹೆಚ್ಚು ನಡೆದಾಡಲ್ಲ, ವಾಕ್ ಮಾಡಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ನಂದು ಅಷ್ಟೊಂದಿಲ್ಲ, ಅದಕ್ಕೆ ನಾನು ಇದನ್ನೆಲ್ಲ ಕಡಿಮೆ ತಿನ್ನಬೇಕು ಅಂದ್ಕೊಳ್ತಾರೆ. ಆದರೆ ಅದು ಅವರ ಮಸಲ್ ಮಾಸ್ ಓವರಾಲ್ಗೆ ಏನಾದರೂ ಬಿದ್ದರೆ, ಏಟಾದಾಗ ಬೇಗ ಅದು ರಿಕವರಿ ಆಗಲ್ಲ. ಅದಕ್ಕೆ ಪ್ರೋಟೀನ್ ನಮಗೆ ತುಂಬ ಆಗುತ್ತೆ. ನಮ್ಮ ಭಾರತೀಯ ಆಹಾರದಲ್ಲಿ ಪ್ರೋಟೀನ್ ಕಡಿಮೆ ಇರೋ ಸಾಧ್ಯತೆ ಇದೆ. ನಮ್ಮ ದೇಶವನ್ನು ಪ್ರೋಟೀನ್ ಡೆಫಿಷಿಯನ್ಸಿ ದೇಶ ಅಂತಲೂ ಕರೀತಾರೆ ಫ್ರೆಂಡ್ಸ್, ವಿಶೇಷವಾಗಿ ಬ್ರೇಕ್ಫಾಸ್ಟ್ನಲ್ಲಿ. ಉದಾಹರಣೆಗೆ ನಾವು ಬ್ರೇಕ್ಫಾಸ್ಟ್ ಅಂದರೆ ಕೇವಲ ಟೀ ಮತ್ತು ಬಿಸ್ಕಿಟ್ಸ್ ಅಥವಾ ಪ್ಲೇನ್ ದೋಸೆ, ಆಲ್ಮೋಸ್ಟ್ ನಮ್ಮ ಭಾರತೀಯ ತಿಂಡಿಗಳು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತವೆ. ಸೊ ನಿಮ್ಮ ಆಹಾರ ಪದ್ಧತಿಗೆ ಅನುಗುಣವಾಗಿ ದಾಲ್, ಸ್ಪ್ರೌಟ್ಸ್, ಬೀನ್ಸ್, ಕರ್ಡ್, ಪನ್ನೀರ್, ಎಗ್ಸ್ ಅಥವಾ ಇತರ ಪ್ರೋಟೀನ್ ರಿಚ್ ಫುಡ್ಸನ್ನು ನೀವು ಸೇರಿಸ್ಬೋದು. ನಿಮಗೆ ಕಿಡ್ನಿ ಡಿಸೀಸ್ ಅಥವಾ ಬೇರೆ ಮೆಡಿಕಲ್ ಕಂಡೀಷನ್ ಇದ್ದರೆ ಪ್ರೋಟೀನ್ ಪ್ರಮಾಣವನ್ನು ಸ್ವತಃ ಹೆಚ್ಚಿಸದೆ ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಅವರ ಸಲಹೆ ತೆಗೆದುಕೊಂಡು ಅದನ್ನ ಹೆಚ್ಚು ಮಾಡ್ಕೋಬೋದು ನೀವು. ಸೊ ಗುರಿ ಏನಂದರೆ ಪ್ರೋಟೀನನ್ನು ನಿಮ್ಮ ಪ್ರತಿದಿನದ ಆಹಾರದ ಒಂದು ಭಾಗವನ್ನಾಗಿ ಮಾಡೋದು ಫ್ರೆಂಡ್ಸ್. ಇನ್ನು ಎರಡನೇದು ಆಹಾರ ಅಲ್ಲ, ಮಸಲ್ ಕೂಡ ಮುಖ್ಯ ಫ್ರೆಂಡ್ಸ್. ಎರಡನೇದು ಬಹಳ ಮುಖ್ಯ, ಸ್ಟ್ರೆಂತ್ ಟ್ರೈನಿಂಗ್. ಬಹಳಷ್ಟು ಮಹಿಳೆಯರು ವೇಟ್ ಲಾಸ್ ಮಾಡೋದು ಅಥವಾ ಜಿಮ್ ಮಾಡೋದು ಇವೆಲ್ಲ ಏನು ಅಂದ್ಕೊಂಡಿದ್ದಾರೆ, ಜಿಮ್ ಮಾಡೋರಿಗೆ ಇವೆಲ್ಲ ಜಿಮ್ಮು, ವೇಟ್ ಎತ್ತೋದು ಇವೆಲ್ಲ. ಸೊ ಬಹಳಷ್ಟು ಮಹಿಳೆಯರು ವೇಟ್ ಲಾಸ್ ಅಂದರೆ ವಾಕಿಂಗ್ ಅಥವಾ ಕಾರ್ಡಿಯೋ ಮಾತ್ರ ಅಂತ ಅಂದ್ಕೊಳ್ತಾರೆ. ವಾಕಿಂಗ್ ಬಹಳ ಒಳ್ಳೆಯ ಆ್ಯಕ್ಟಿವಿಟಿ, ಆದರೆ ಮಸಲನ್ನು ಮೇಂಟೈನ್ ಮಾಡೋಕ್ಕೆ ಸ್ಟ್ರೆಂತ್ ಬೇಸ್ಡ್ ಎಕ್ಸಸೈಸ್ ಕೂಡ ಅಷ್ಟೇ ತುಂಬ ಮುಖ್ಯ ಆಗ್ತವೆ ಫ್ರೆಂಡ್ಸ್. ವಾಕಿಂಗ್ ಮಾತ್ರ ಸಾಕಾಗಲ್ಲ. ಸೊ ಮನೆಯಲ್ಲೇ ಬಾಡಿ ವೇಟ್ ಎಕ್ಸಸೈಸ್, ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಮತ್ತು ಲೈಟ್ ವೆಯ್ಟ್ ಅದನ್ನು ನೀವು ನಿಮ್ಮ ಫಿಟ್ನೆಸ್ ಲೆವೆಲ್ಗೆ ಅನುಗುಣವಾಗಿ ಬಳಸ್ಬೋದು. ಆದರೆ ಎಕ್ಸಸೈಸ್ ಮಾಡುವಾಗ ಸರಿಯಾದ ಟೆಕ್ನಿಕ್ ಬಹಳ ಮುಖ್ಯ. ಹೊಸ ಎಕ್ಸಸೈಸ್ ಆರಂಭಿಸ್ತಾ ಇದ್ದರೆ ನಿಧಾನವಾಗಿ ಆರಂಭಿಸಿ. ನಿಮಗೆ ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಅಥವಾ ಫಿಸಿಕಲ್ ಲಿಮಿಟೇಷನ್ಸ್ ಇದ್ದರೆ ಪ್ರೊಫೆಷನಲ್ ಗೈಡೆನ್ಸ್ ತೆಗೆದುಕೊಳ್ಳೋದು ತುಂಬ ಮುಖ್ಯ. ಸೊ ನಿಮ್ಮ ಗೋಲ್ ಏನಿದೆ ಅದು ಕೇವಲ ಸ್ಕೇಲ್ ಮೇಲೆ, ಅಂದರೆ ವೇಯಿಂಗ್ ಸ್ಕೇಲ್ ಮೇಲೆ ನಂಬರ್ ಕಡಿಮೆ ಮಾಡೋದಲ್ಲ, ಅಂದರೆ ನಿಮ್ಮ ತೂಕ ಕಡಿಮೆ ಮಾಡೋದಷ್ಟಲ್ಲ, ನಿಮ್ಮ ಓವರಾಲ್ ನಿಮ್ಮ ಹೆಲ್ತ್, ನಿಮ್ಮ ಸ್ಟ್ರಾಂಗ್, ನಿಮ್ಮ ಬಾಡಿನಲ್ಲಿ ಎನರ್ಜಿ, ನೀವು ಎದ್ದಾಗ ನಿಮಗೆ ಎನರ್ಜಿ ಫೀಲ್ ಆಗಬೇಕು. ಓವರಾಲ್ ಹೆಲ್ತ್ ವೇಟ್ ಲಾಸ್ ಮಾಡೋದು ಅಷ್ಟೇ ಅಲ್ಲ ನಮ್ಮ ಗುರಿ. ಸೊ ಹೆಲ್ದಿ ಸ್ಟ್ರಾಂಗ್ ಬಾಡಿನ ನಿರ್ಮಿಸೋದು, ನಿದ್ರೆಯನ್ನು ಕಡಿಮೆಯೋದು. ಮೂರನೇದು, ನಿದ್ರೆಯನ್ನು ನಿರ್ಲಕ್ಷಿಸಬೇಡಿ ಫ್ರೆಂಡ್ಸ್. ಮೂರನೇ ಹ್ಯಾಬಿಟ್ ಸ್ಲೀಪ್. ನೀವು ಡೈಟ್ ಪರ್ಫೆಕ್ಟಾಗಿ ಫಾಲೋ ಮಾಡ್ತಾ ಇದ್ರು, ಪ್ರತಿದಿನ ಸರಿಯಾಗಿ ನಿದ್ರೆ ಮಾಡದೇ ಇದ್ದರೆ ನಿಮ್ಮ ಓವರಾಲ್ ಹೆಲ್ತ್ ಮೇಲೆ ಪರಿಣಾಮ ಬೀಳ್ಬೋದು. ತಡರಾತ್ರಿ ಮಲಗೋದು, ಬೆಳಿಗ್ಗೆ ಟೈರ್ಡಾಗಿ ಎದ್ದೇಳೋದು, ದಿನ ಇಡೀ ಎನರ್ಜಿ ಕಡಿಮೆ ಇರೋದು, ಇವೆಲ್ಲ ನಮ್ಮ ಲೈಫ್ ಸ್ಟೈಲನ್ನು ಡಿಸ್ಟರ್ಬ್ ಮಾಡ್ಬೋದು. ಅದರಿಂದ ಪ್ರತಿದಿನ ರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್ನ ಇಟ್ಕೊಳ್ಳಿ. ಮಲಗೋ ಮೊದಲು ಅನ್ನೆಸೆಸರಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ. ಮತ್ತು ಮುಖ್ಯವಾಗಿ ರಾತ್ರಿ ತುಂಬ ತಡವಾಗಿ ಕೆಲಸ ಮಾಡೋದು ಅಥವಾ ಫೋನ್ ಸ್ಕ್ರೋಲ್ ಮಾಡ್ತಾ ಸಮಯನ ಕಳೆದನ್ನು ಕಡಿಮೆ ಮಾಡಿ. ನಮ್ಮ ಬಾಡಿ ನಿದ್ದೆನಲ್ಲಿ ಕೂಡ ರಿಪೇರಿ ಆಗ್ತದೆ ಅನ್ನೋದನ್ನ ಮರಿಬೇಡಿ ಫ್ರೆಂಡ್ಸ್. ಎಲ್ಲ ಅಂಗಗಳು ತಮ್ಮ ಕೆಲಸಗಳನ್ನು ಸುಮ್ಮನೆ ನಾವು ದೇಹ ಅದು ಸುಮ್ಮನೆ ಇರ್ಬೋದು, ಆದರೆ ಒಳಗಡೆ ಕೆಲಸ ಬೇರೆ ಕೆಲಸ ಆಗ್ತಾ ಇರ್ತದೆ. ಸೊ ವೇಟ್ ಮ್ಯಾನೇಜ್ಮೆಂಟ್ ಅಂದರೆ ಫುಡ್ ಮಾತ್ರ ಅಲ್ಲ, ಸ್ಲೀಪ್ ಕೂಡ ಲೈಫ್ ಸ್ಟೈಲ್ನ ಒಂದು ಭಾಗ ಫ್ರೆಂಡ್ಸ್. ಇನ್ನು ನಾಲ್ಕನೇದು, ನಿಮ್ಮ ಪ್ಲೇಟನ್ನು ಬದಲಾಯಿಸಿ. ನೋಡಿ ನಿಮ್ಮ ಪ್ಲೇಟ್ ಹೇಗಿದೆ. ನಾಲ್ಕನೇ ಹ್ಯಾಬಿಟ್, ನಿಮ್ಮ ಪ್ಲೇಟನ್ನು ಗಮನಿಸೋದು. ಪ್ರತಿ ಮೀಲ್ನಲ್ಲಿ ಕೇವಲ ರೈಸ್ ಅಥವಾ ರೋಟಿ ಪ್ರಮಾಣದ ಬಗ್ಗೆ ಯೋಚಿಸೋ ಬದಲು ನಿಮ್ಮ ಪ್ಲೇಟ್ನಲ್ಲಿ ವೆಜಿಟೇಬಲ್ಸ್ ಹೆಚ್ಚಾಗಿದೆಯಾ, ಅರ್ಧ ಭಾಗ, ನಿಮ್ಮ ಪ್ಲೇಟ್ನ ಅರ್ಧ ಭಾಗ ವೆಜಿಟೇಬಲ್ಸ್ ಇದೆಯಾ ನೋಡ್ಕೊಳ್ಳಿ, ಪ್ರೋಟೀನ್ ಸೋರ್ಸ್ ಇದೆಯಾ, ಹೋಲ್ ಫುಡ್ಸ್ ಇದೆಯಾ ಎಂದು ನೋಡಿ. ಸರಳವಾಗಿ ಹೇಳೋದಾದರೆ ಪ್ಲೇಟ್ನಲ್ಲಿ ವೆರೈಟಿ ಇರಲಿ, ವೆಜಿಟೇಬಲ್ಸ್, ಪ್ರೋಟೀನ್ ರಿಚ್ ಫುಡ್ಸು, ಹೋಲ್ ಗ್ರೇನ್ಸ್ ಮತ್ತು ಹೆಲ್ದಿ ಫ್ಯಾಟ್ಸನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಅದನ್ನ ಸೇರಿಸ್ಕೊಳ್ಳಿ. ಮತ್ತು ಒಂದು ಮುಖ್ಯ ವಿಷಯ ಫ್ರೆಂಡ್ಸ್, ವೇಟ್ ಲಾಸ್ಗಾಗಿ ಫುಡ್ಡನ್ನು ಸಂಪೂರ್ಣವಾಗಿ, ಅಂದರೆ ಹೆದರಬೇಡಿ, ಸಂಪೂರ್ಣವಾಗಿ ಬದಲಾಯಿಸೋಕ್ಕೆ ಹೆದರಕ್ಕೆ ಹೋಗಬೇಡಿ. ನಿಮಗೆ ಇಷ್ಟವಾದ ಆಹಾರವನ್ನು ಮಾಡ್ರೇಷನ್ನಲ್ಲಿ ತಿನ್ನೋಕ್ಕೆ ಕಲಿಯೋದನ್ನು ಹೆಚ್ಚು ಸಸ್ಟೈನೇಬಲ್ ಆಗಿರ್ತದೆ ಫ್ರೆಂಡ್ಸ್. ಇನ್ನು ಐದನೇದು, ಲಿಕ್ವಿಡ್ ಕ್ಯಾಲರೀಸ್ ಗಮನಿಸ್ತೀವಿ ನೀವು. ಐದನೇ ಹ್ಯಾಬಿಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ತಿನ್ನೋ ಆಹಾರವನ್ನು ಮಾತ್ರ ಗಮನಿಸ್ತೇವೆ, ಆದರೆ ಕುಡಿಯುವುದರಿಂದ ಬರುವ ಕ್ಯಾಲರೀಸನ್ನು ನಾವು ಅನೇಕ ಬಾರಿ ಗಮನಿಸೋದಲ್ಲ ಫ್ರೆಂಡ್ಸ್. ಶುಗರ್ ಡ್ರಿಂಕ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಕಾಫಿ, ಸಾಫ್ಟ್ ಡ್ರಿಂಕ್ಸು, ಪ್ಯಾಕೇಜಸ್, ಜ್ಯೂಸಸ್ಸು, ಸ್ವೀಟನ್ಡ್ ಬೇವರೇಜಸ್, ಇವುಗಳಲ್ಲಿ ಆ್ಯಡೆಡ್ ಶುಗರ್ ಮತ್ತು ಕ್ಯಾಲರೀಸ್ ಜಾಸ್ತಿ ಇರ್ತದೆ. ದಿನಕ್ಕೆ ಹಲವಾರು ಬಾರಿ ಇಂಥ ಡ್ರಿಂಕ್ಸ್, ಎಸ್ಪೆಷಲಿ ಹೊರಗಡೆ ಕೆಲಸ ಮಾಡೋರು, ಮನೆಯಲ್ಲಿರೋರು ತೆಗೆದುಕೊಳ್ಳೋದೇ ಇರ್ಬೋದು. ಸೊ ಎಸ್ಪೆಷಲಿ ಹೊರಗಡೆ ಇರ್ಬೋದು, ದಿನಕ್ಕೆ ಹಲವಾರು ಬಾರಿ ಇಂಥ ಡ್ರಿಂಕ್ಸ್ ತೆಗೆದುಕೊಳ್ತಾ ಇದ್ದರೆ ನೀವು ನಿಮ್ಮ ಓವರಾಲ್ ಕ್ಯಾಲರಿ ಇಂಟೇಕ್ಗೆ ಸೇರ್ಬೋದು. ಆದ್ದರಿಂದ ನಿಮ್ಮ ದಿನನಿತ್ಯ ಡ್ರಿಂಕ್ಸನ್ನು ಗಮನಿಸಿ. ಬಹಳಷ್ಟು ಸಂದರ್ಭಗಳಲ್ಲಿ ಸಿಂಪಲ್ ವಾಟರ್ ಅಥವಾ ಅನ್ಸ್ವೀಟನ್ಡ್ ಬೇವರೇಜಸ್ ಉತ್ತಮ ಆಯ್ಕೆ ಆಗ್ಬೋದು ಫ್ರೆಂಡ್ಸ್.
ಅದನ್ನು ನೀವು ಆಯ್ಕೆ ಮಾಡ್ಬೋದು. ಇನ್ನು 6ನೇದು ಸ್ಟ್ರೆಸ್ ಮತ್ತು ಎಮೋಷನಲ್ ಈಟಿಂಗ್ ತುಂಬ ಮುಖ್ಯ. 6ನೇ ಹ್ಯಾಬಿಟು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ನೀವು ಸ್ಟ್ರೆಸ್ಫುಲ್ ಆಗಿದ್ದಾಗ ನಿಮಗೆ ಯಾವ ಆಹಾರ ಬೇಕು, ಚಾಕ್ಲೇಟ್, ಚಿಪ್ಸ್, ಸ್ವೀಟ್ಸ್, ಬೇಕರಿ ಫುಡ್ಸ್, ಇದು ಹಲವರಲ್ಲಿ ಈ ಥರ ನಡೀತಾ ಇರ್ಬೋದು. ಅಥವಾ ರಾತ್ರಿ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬೋದು. ಸ್ಟ್ರೆಸ್ ಬಂದಾಗ ನಾವು ಹಂಗರ್ ಇಲ್ಲದೆ ಇದ್ದರೂ ತಿನ್ಬೋದು. ಇದನ್ನು ಎಮೋಷ್ನಲ್ ಈಟಿಂಗ್ ಅಂತ ಕರಿತೀವಿ. ಆದ್ದರಿಂದ ಸ್ಟ್ರೆಸ್ ಬಂದಾಗೆಲ್ಲ ಫುಡ್ ಕಡೆಗೆ ಹೋಗೋ ಬದಲು ಕೆಲವು ಆಲ್ಟರ್ನೇಟಿವ್ ಹ್ಯಾಬಿಟ್ಗಳನ್ನ ನೀವು ಬೆಳೆಸ್ಕೊಳ್ಳಿ. ಸ್ವಲ್ಪ ವಾಕ್ ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ, ಯಾರಾದರೂ ಟ್ರಸ್ಟೆಡ್ ಸ್ವಲ್ಪ ಮಾತಾಡಿ, ಮ್ಯೂಸಿಕ್ ಕೇಳಿ, ಜರ್ನಲ್ ಮಾಡಿ, ಸ್ವಲ್ಪ ವಾಕ್ ಮಾಡಿ, ಅಥವಾ ಬೇರೆ ಏನಾದರೂ ಓದಿ ಸ್ವಲ್ಪ ಬೇರೆ ಆ್ಯಕ್ಟಿವಿಟಿ ಕಡೆ ಗಮನ ಕೊಡಿ. ಅಥವಾ ಕೆಲವು ನಿಮಿಷಗಳು ನಿಮಗಾಗಿ ಕ್ವೈಟ್ ಟೈಮ್ ತೆಗೆದುಕೊಳ್ಳಿ, ಕ್ವಾಲಿಟಿ ಟೈಮ್ ತೆಗೆದುಕೊಳ್ಳಿ. ನಿಮ್ಮ ಗೋಲ್ ಸ್ಟ್ರೆಸ್ಸನ್ನು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡೋದಲ್ಲ ಫ್ರೆಂಡ್ಸ್, ಸ್ಟ್ರೆಸ್ಸನ್ನು ಹೆಲ್ದಿ ರೀತಿಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಕಲಿಯಿರಿ. ಇನ್ನು ತಕ್ಷಣ ರಿಸಲ್ಟ್ ಬೇಕೆಂಬ ಆಸೆನ ಬಿಡಿ. ನೀವು ಯಾವುದಕ್ಕೆ ಕ್ವಿಕ್ ಫಿಕ್ಸನ್ನು ಬೆನ್ನು ಹತ್ತಕ್ಕೆ ಹೋಗ್ಬಿಡಿ. 7ನೇ ಮತ್ತು ಕೊನೆ ಹ್ಯಾಬಿಟ್ ಅದು ಬಿ ಪೇಷಂಟ್, ತಾಳ್ಮೆಯಿಂದಿರಿ. ನೀವು 5 ವರ್ಷಗಳಲ್ಲಿ ವೇಟ್ ಗೇನ್ ಮಾಡ್ಕೊಂಡಿದ್ರೆ 5 ದಿನಗಳಲ್ಲೇ ಎಲ್ಲ ರಿವರ್ಸ್ ಆಗಬೇಕು ಅಂತ ಹೇಗೆ ನಿರೀಕ್ಷಿಸಬೇಡಿ. ಕ್ರ್ಯಾಶ್ ಡಯಟ್, ಎಕ್ಸ್ಟ್ರೀಮ್ ಫಾಸ್ಟಿಂಗ್ ಅಥವಾ ವೆರಿ ಲೋ ಕ್ಯಾಲರಿ ಡಯಟ್ ಇದು ಕೆಲವರಿಗೆ ಶಾರ್ಟ್ ಟರ್ಮ್ ಚೇಂಜಸ್ ತೋರಿಸ್ಬೋದು. ಆದರೆ ಲಾಂಗ್ ಟರ್ಮ್ ಹೆಲ್ತ್ ಮತ್ತು ಸಸ್ಟೈನೇಬಲ್ ವೇಟ್ ಮ್ಯಾನೇಜ್ಮೆಂಟ್ಗಾಗಿ ನಿಮಗೆ ಕನ್ಸಿಸ್ಟೆಂಟ್ ಹ್ಯಾಬಿಟ್ ತುಂಬ ಮುಖ್ಯ. ಒಂದು ವಾರದಲ್ಲಿ ಸ್ಕೇಲ್ ಮೇಲೆ, ಅಂದರೆ ನಿಮ್ಮ ವೇಯಿಂಗ್ ಸ್ಕೇಲ್ ಮೇಲೆ ಚೇಂಜ್ ಕಾಣಿಸ್ತಾ ಇದ್ರು, ನೀವು ಹೆಲ್ದಿ ಹ್ಯಾಬಿಟ್ಸ್ ಕಂಟಿನ್ಯೂ ಮಾಡ್ತಾ ಇದ್ರೆ ಅದನ್ನು ನೀವು ಫೇಲ್ಯೂರ್ ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಎನರ್ಜಿ, ನಿಮ್ಮ ಸ್ಲೀಪ್, ನಿಮ್ಮ ಸ್ಟ್ರೆಂತ್, ನಿಮ್ಮ ವೇಸ್ಟ್ ಮೆಜರ್ಮೆಂಟ್, ಫುಡ್ ಹ್ಯಾಬಿಟ್ಸ್ ಇವೆಲ್ಲವೂ ಪ್ರೋಗ್ರೆಸ್ನ ಭಾಗ. ಸ್ಕೇಲ್ ನಂಬರ್ ಮಾತ್ರ ನಿಮ್ಮ ಹೆಲ್ತನ್ನು ಡಿಸೈಡ್ ಮಾಡಲ್ಲ ಫ್ರೆಂಡ್ಸ್. ಓಕೆ, ಈಗ ನೀವು ಯಾವಾಗ ಪ್ರೊಫೆಷ್ನಲ್ನ ಅಥವಾ ಯಾವುದಾದ್ರು ಡಯಟ್ ಪ್ರೊಫೆಷ್ನಲ್ ಆಗಿರ್ಬೋದು, ಡೈಟಿಷಿಯನ್ ಆಗಿರ್ಬೋದು, ಅಥವಾ ಹೆಲ್ತ್ ಕೋಚನ್ನ ಯಾವಾಗ ಮೀಟ್ ಮಾಡಬೇಕು ಅಂದರೆ ಒಂದು ಮುಖ್ಯ ವಿಷಯ, 35 ನಂತರ ವೇಟ್ ಗೇನ್ ಆಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಕೆಲವೊಮ್ಮೆ ಮೆಡಿಕೇಷನ್ಸ್ ಇರ್ಬೋದು, ಅದು ಹಾರ್ಮೋನಲ್ ಕಂಡೀಷನ್ಸ್ ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೆನಪಾಸ್ ರಿಲೇಟೆಡ್ ಚೇಂಜಸ್ ಅಥವಾ ಇತರ ಯಾವುದೇ ಹೆಲ್ತ್ ಕಂಡೀಷನ್ಸ್ ಕೂಡ ವೇಟ್ ಚೇಂಜಸ್ಗೆ ಕಾರಣ ಆಗ್ಬೋದು. ನಿಮ್ಮ ವೇಟ್ ಅಸಾಮಾನ್ಯವಾಗಿ ಅಥವಾ ವೇಗವಾಗಿ ಹೆಚ್ಚಾಗ್ತಾ ಇದ್ದರೆ, ಅಥವಾ ಎಕ್ಸ್ಟ್ರೀಮ್ ಫಟೀಗ್, ಮೆನಿಸ್ಟ್ರುವಲ್ ಚೇಂಜಸ್, ಸ್ವೆಲ್ಲಿಂಗ್ ಅಥವಾ ಬೇರೆ ಅನ್ಯೂಸ್ವಲ್ ಏನಾದರೂ ಸಿಂಪ್ಟಮ್ಸ್ ನಿಮ್ಮಲ್ಲಿದ್ದರೆ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಳ್ಬೇಡಿ. ಡಾಕ್ಟರ್ ಅಥವಾ ಕ್ವಾಲಿಫೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ತಿರ ಸಲಹೆ ಪಡೆಯೋದು ತುಂಬ ಮುಖ್ಯ. ಸೊ ಹಾಗಾದರೆ 35ರ ನಂತರ ವೇಟ್ ಮ್ಯಾನೇಜ್ಮೆಂಟ್ಗಾಗಿ ನಾವು ಗಮನಿಸಬೇಕಾದ 7 ಹ್ಯಾಬಿಟ್ಗಳನ್ನ ರಿಪೀಟ್ ಮಾಡೋಣ. ನಂಬರ್ 1, ಪ್ರೋಟೀನ್ಗೆ ಪ್ರಾಮುಖ್ಯತೆ ಕೊಡಿ. 2ನೇದು ಮಸಲ್ ಸ್ಟ್ರೆಂತನ್ನು ಮೇಂಟೈನ್ ಮಾಡಿ. 3ನೇದು ಸಾಕಷ್ಟು ರೆಗ್ಯುಲರ್ ಸ್ಲೀಪನ್ನು ಪಡ್ಕೊಳ್ಳಿ. 4ನೇದು ನಿಮ್ಮ ಪ್ಲೇಟ್ನಲ್ಲಿ ವೆರೈಟಿ ಇರಲಿ. 5ನೇದು ಶುಗರ್ ಡ್ರಿಂಕ್ಸ್ ಮತ್ತು ಲಿಕ್ವಿಡ್ ಕ್ಯಾಲರೀಸ್ನ ಗಮನಿಸಿ. 6ನೇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಎಮೋಷನಲ್ ಈಟಿಂಗನ್ನು ಮ್ಯಾನೇಜ್ ಮಾಡಿ. 7ನೇದು ಕ್ವಿಕ್ ರಿಸಲ್ಟ್ ಬದಲು ಕನ್ಸಿಸ್ಟೆನ್ಸಿ ಮೇಲೆ ಫೋಕಸ್ ಮಾಡಿ ಫ್ರೆಂಡ್ಸ್. ನೀವು 35 ಅಥವಾ 40 ಅಥವಾ 50ರಲ್ಲಿ ಇದ್ದರೂ ಕೂಡ ನಿಮ್ಮ ಹೆಲ್ತ್ ಕರ್ ಜರ್ನಿಯನ್ನು ನೀವು ಇವತ್ತಿನಿಂದಲೇ ಇಂಪ್ರೂವ್ ಖಂಡಿತ ಮಾಡ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ಥರ ನಿಮಗೆ ನಾನು ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ನಿಮ್ಮಲ್ಲಿ ಯಾವುದು ದೊಡ್ಡ ಸಮಸ್ಯೆ ಇದೆ, ವೇಟ್ ಗೇನ್, ಬ್ಲೋಟಿಂಗ್, ಹಾರ್ಮೋನಲ್ ಚೇಂಜಸ್ ಅಥವಾ ಸ್ಟ್ರೆಸ್, ಕಮೆಂಟ್ನಲ್ಲಿ ನನಗೆ ತಿಳಿಸಿ. ನಿಮ್ಮ ಆನ್ಸರ್ ಆಧರಿಸಿ ಮುಂದಿನ ವಿಡಿಯೋ ಮಾಡೋಕ್ಕೆ ನನಗೆ ಸಹಾಯ ಆಗ್ತದೆ. ಮತ್ತು ನಿಮಗೆ ಹೆಲ್ದಿ ವೇಟ್ ಆಫ್ಟರ್ 35 ಚೆಕ್ಲಿಸ್ಟ್ ಬೇಕಿದ್ರೆ ಕಮೆಂಟ್ನಲ್ಲಿ ವೇಟ್ ಅಂತ ಬರೀರಿ. ನಾನು ಗೀತಾ, ನಿಮ್ಮ ದೇಹವನ್ನು ಪನಿಷ್ ಮಾಡಬೇಡಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತಿಗೆ ನಿಧಾನವಾಗಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.